ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀವು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಊಟ ಖಾಲಿ ಮಾಡ್ಬೇಕು ಅಷ್ಟೇ ತಾನೇ? ಮಾಡ್ತೀನಿ, ಕೊಡಿ. ತಿನ್ನಿ ಹಸ್ಬೆಂಡು. ಹಸ್ಬೆಂಡು ಹಸ್ಬೆಂಡು ಏನ್ ಮಾಡ್ತಿದ್ದೀರಾ? ನೀವು ತಂದಿರೋದೆಲ್ಲ ಖಾಲಿ ಮಾಡಿದ್ದೀನಿ. ಅನ್ನ ದೇವ್ರು ಅಂತಾರೆ, ಈ ತರ ಬಿಸಾಕೋದ್ ಬದಲು ಯಾರಿಗಾದ್ರೂ ಕೊಡ್ಬೋದಿತ್ತು. ನೀವು ಇಲ್ಲಿಂದ ಹೋಗೋದೇ ಇಲ್ಲ, ಯಾರಿಗೂ ಕೊಡೋದು ಇಲ್ಲ ಅಂದ್ರಿ ತಾನೆ? ಅದಕ್ಕೆ ಈ ಪನಿಷ್ಮೆಂಟ್. ಮಾಡಿರೋ ತಪ್ಪು ಒಪ್ಕೊಳ್ದೆ ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ತಾ ಊಟ ಮಾಡಿ ಕಾಫಿ ಕುಡೀರಿ ಅಂತ ಟಾರ್ಚರ್ ಕೊಡ್ತೀರಾ. ಇದೇ ಕೊನೆ. ಇನ್ನೊಂದು ಸರ್ತಿ ಈ ರೀತಿ ನನ್ನ ಹುಡ್ಕೊಂಬಂದ್ರೆ ಸೆಕ್ಯೂರಿಟಿಗೆ ಹೇಳಿ ಆಚೆ ಹಾಕಿಸ್ತೀನಿ. ಇಷ್ಟು ದಿನ ನಿಮ್ಮಲ್ಲಿ ಒಂಚೂರು ಒಳ್ಳೆತನ ಇದೆ ಅಂತ ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೋತಿದ್ದೆ. ಆದರೆ ಯಾವಾಗ ನಮ್ಮ ಅತ್ತಿಗೆ ಅವಮಾನ ಮಾಡಿದವನಿಗೆ ಸನ್ಮಾನ ಮಾಡಿದ್ರೋ ಆ ಕ್ಷಣನೇ ನಿಮ್ಮ ಮೇಲಿದ್ದಿದ್ದು ಒಳ್ಳೆ ಅಭಿಪ್ರಾಯ ಎಲ್ಲ ಹೊರಟೋಯ್ತು. ಅದಕ್ಕೆ ಕ್ಷಮೆ ಇಲ್ಲ. ನಮ್ಮ ಅತ್ತಿಗೆ ನಿಮ್ಮನ್ನು ಕ್ಷಮಿಸಿದ್ರು ನಾನು ನಿಮ್ಮನ್ನು ಕ್ಷಮಿಸಲ್ಲ. ನನ್ನ ಕಣ್ಮುಂದೆ ಇರಬೇಡಿ, ಹೊರಟೋಗಿ. ದೀಪ ಯಾವತ್ತು ತಾನುರ್ದು ಬೇರೆಯವ್ರಿಗೆ ಬೆಳಕು ಕೊಡುತ್ತೆ. ಅದೇ ಥರ ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಅನುಭವಿಸಿದ್ರು ಬೇರೆಯೊಬ್ರಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀಯ. ಅದು ನೀನು ಒಳ್ಳೆ ಗುಣನೂ ಹೌದು, ಹಾಗೆ ಕೆಟ್ಟದ್ದು ಹೌದು. ಅದು ಹೆಂಗಕ್ಕ ಕೆಟ್ಟದಾಗತ್ತೆ? ದೀಪ, ರಾಹುಲ್ ವಿಷಯದಲ್ಲಿ ನೀನು ಮಾಡಿದ ಒಳ್ಳೆತನನ ಯಾರೂ ಅರ್ಥ ಮಾಡ್ಕೊಳ್ದೆ ನೀನು ಮಾಡಿದ್ದೇ ತಪ್ಪು ಅಂತ ಎಲ್ಲರೂ ಮುಂದೆ ಬೈದಿದ್ದು ಸಾಲ್ದ? ನೋಡು, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡು ಕುತ್ಕೋಬೇಡ ದೀಪ. ನೀನು ಯಾವತ್ತೂ ಬೆಳಕು ಕೊಡೋಳಾಗಿರ್ಬೇಕೆ ಹೊರತು ಈ ಥರ ಕತ್ಲಲ್ಲಿ ಕೂರೋಳಾಗಿರ್ಬಾರ್ದು. ದೀಪ ಎಷ್ಟೇ ಬೆಳಕು ಕೊಟ್ಟರು ಕೊನೆಗೆ ಅದು ಆರ್ಲೇಬೇಕಲ್ವಾ? ಆಗ ಅದನ್ನ ಯಾರೂ ನೋಡಲ್ಲ. ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನೀನು ನೋವೇನು ಅಂತ ನನಗೆ ಅರ್ಥ ಆಗತ್ತೆ ದೀಪ. ಆದರೆ ಚಿರು ನಿನ್ನ ವಿಷಯದಲ್ಲಿ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೋ ಅವನ ತಲೆಯಲ್ಲೂ ಅವ್ರ ಅದಕ್ಕೆ ಥರ ಮಂಕ್ ಕವ್ದಿದೆ ಅನ್ಸುತ್ತೆ. ಚಿರು ಅವ್ರಿಗೆ ಅವ್ರ ಅತ್ತಿಗೆ ಮೇಲೆ ಇಷ್ಟು ಗೌರವ ಇದೆ ಅಂತ ಗೊತ್ತಿದ್ರು ಅವ್ರಿಗೆ ಹೇಳ್ದೆ ರಾಹುಲ್ ಅಣ್ಣನ ಮನೆ ಕರೆಸಿದ್ದು ತಪ್ಪು ಅನಿಸ್ತಿದೆ. ನನ್ನ ನಿರ್ಧಾರನ ನನ್ನ ಗಂಡ ಒಪ್ಪಿ ಎಲ್ಲರೂ ಮುಂದೆ ಬೇಷ್ ಅಂತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ನಾನೇ ಸರಿ ಇಲ್ಲ, ನಾನು ಮಾಡಿದ ದ್ರೋಹ ಅಂತ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಚಿರು, ನಿನಗೋಸ್ಕರ ನಿನ್ನೆ ರಾತ್ರಿಯಿಂದ ಅವಳು ಏನೂ ತಿಂದೆ, ನೀನು ತಿಂಡಿ ತಿಂದಿಲ್ಲ ಅನ್ನೋ ಕಾರಣಕ್ಕೆ ತಾನೇ ಅಡುಗೆ ಮಾಡಿಕೊಂಡು ಆಫೀಸಿಗೆ ತಗೊಂಡು ಬಂದರೆ ಬೇಡ ಅಂತ ಹೇಳಿದ್ದು ಅಲ್ಲದೆ ಅದನ್ನು ಚೆಲ್ಲೋಷ್ಟು ದುರಾಂಕಾರ ಬಂದಿದೆಯಾ ನಿನಗೆ? ಅನ್ನ ಚೆಲ್ಲಿದ್ ನಿಜ, ಆದರೆ ದುರಹಂಕಾರ ಅಂತ ಯಾರು ಹೇಳಿದ್ದು?
ಇವರ ಎಲ್ಲದಕ್ಕೂ ಎಲ್ಲರೂ ದೀಪನೇ ಕಾರಣ ಅಂತ ಅವಳನ್ನ ಬೆರಳು ಮಾಡಿ ತೋರಿಸ್ಬೇಡಿ. ಮೊದಲು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಕಲೀರಿ, ಆಗ ಅವಳೇನು ಅಂತ ಅರ್ಥ ಆಗತ್ತೆ. ಇಷ್ಟು ದಿನ ಜೊತೆಲಿದ್ದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ವಿಷಯಕ್ಕೆ ನೀವಿಬ್ರು ಯಾಕೆ ಮಾತಾಡ್ತಾ ಇದ್ದೀರಾ? ಮಾತಾಡ್ತಿರೋದು ನಾನು, ಅವರಲ್ಲ. ಅವಳಿಗೆ ನೀನು ಬೇಕು ಅಂತ ನೀನು ಹಿಂದೆ ಬಿದ್ದು ಮಾತಾಡಿಸ್ತಿದ್ದಾಳೆ, ಆದ್ರೆ ನೀನೇ ಅವಳು ಬೇಡ ಅಂತ ಅವಳನ್ನ ದೂರ ತಳ್ತಿದ್ಯಾ. ಹೌದು, ಅವ್ರು ಮಾಡಿದ್ದು ಸರಿ ಇಲ್ಲ ಅಂತ ಹಾಗೆ ಮಾಡ್ತಿದ್ದೀನಿ. ಹಾಗಂತ ಏನು ಊಟ ತಿಂಡಿ ಮಾಡಬೇಡಿ ಅಂತ ನಾನು ಹೇಳಿಲ್ವಲ್ಲ. ನಿನಗೋಸ್ಕರನೇ ಕಣೋ ಅವಳು ಊಟ ತಿಂಡಿ ಬಿಟ್ಟಿರೋದು. ಅವ್ರು ನನಗೋಸ್ಕರ ಉಪವಾಸ ಇದ್ದಾರೆ ಅಂತ ನಾನು ಉಪವಾಸ ಇರಬೇಕಾ? ಚಿರು, ನಿನ್ಗೆ ಇಷ್ಟೆಲ್ಲ ನಾನು ಬಿಡಿಸಿ ಬಿಡಿಸಿ ಹೇಳಿದ್ರೇನೆ ಅರ್ಥ ಆಗ್ತಿಲ್ಲ. ನಿನ್ನ ಹೆಂಡತಿ ಮನ್ಸನ್ನ ಹೇಗೆ ತಾನೇ ಅರ್ಥ ಮಾಡ್ಕೋತೀಯ? ಒಂದ್ ವೇಳೆ ದೀಪ ಸ್ವಾರ್ಥಿ ಆಗಿದ್ರೆ ನನ್ನ ಜೀವನ ಸರಿ ಮಾಡಬೇಕು ಅಂತ ಇಷ್ಟೆಲ್ಲ ರಿಸ್ಕ್ ತಗೊಳ್ತಿದ್ಲಾ? ಇಷ್ಟೆಲ್ಲ ಒಳ್ಳೆ ಗುಣ ಇರೋ ಈ ಹುಡುಗಿ ಮನ್ಸು ನೋಯಿಸಿದ್ರೆ ನಿನಗೆ ಒಳ್ಳೇದಾಗತ್ತಾ? ಈ ಮಾತನ್ನ ನೀನು ಇವ್ರು ಮನೆಗೆ ಬಂದಾಗಲೂ ಹೇಳಿದ್ದೆ. ಆಗ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಇವ್ರನ್ನ ಒಳಗೆ ಕರೆಯಕ್ಕೂ ಹೋಗಿದ್ದೆ. ಅಷ್ಟರಲ್ಲಿ ಅದಕ್ಕೆ ಬಂದು ತಡೆದ್ರು. ಆದರೆ ಈಗ ನೀನು ಇವ್ರ ಬಗ್ಗೆ ಏನೇ ಹೇಳಿದ್ರು ನಾನು ಮಾತ್ರ ಇವ್ರನ್ನ ಕ್ಷಮಿಸಲ್ಲ. ಚಿರು, ನೀನ್ ಜಗಳ ಮಾಡಿ ಕೋಪ ಮಾಡ್ಕೋಬೇಕಾಗಿರೋದು ನನ್ನ ಮೇಲೆ. ನಾನ್ ತಾನೇ ರಾಹುಲ್ನ ಪ್ರೀತಿಸ್ತಿರೋದು. ಅದನ್ನ ನೀನು ಮುಂಚೆನೂ ಮಾಡಿದ್ಯಾ. ಆದರೆ ಇವ್ರಿಗೆಲ್ಲ ವಿಷಯ ಗೊತ್ತಿದ್ದೂ ಅವ್ರನ್ನ ಕರ್ಸಿದ್ರಲ್ಲ, ತಪ್ಪಲ್ವಾ? ಎಷ್ಟು ಹೇಳಿದ್ರು ನಿನಗೆ ಬುದ್ಧಿನೇ ಬರ್ತಿಲ್ಲ. ನಿಮ್ಮ ಅಕ್ಕೆ ತರ ಬರೀ ಮೊಂಡವಾದನೆ ಮಾಡ್ತಿದ್ಯಾ. ದೀಪ, ಇನ್ಮೇಲೆ ಇವ್ನು ಮಾತಾಡಿಸ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಡೆಲ್ಲ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡ. ನಿನ್ ಪ್ರೀತಿಗೆ ಇವ್ನು ಯಾವ ಆ್ಯಂಗಲಿಂದನೂ ಲಾಯಕ್ಕಿಲ್ಲ. ನೋಡಿ, ನಾನು ಯಾರಿಗೂ ಬನ್ನಿ ನನ್ನ ಪರವಾಗಿ ಮಾತಾಡಿ ಅಂತ ಹೇಳಿಲ್ಲ. ಅಕ್ಕನ ನಾನು ಮಾತಾಡಿಸಿದ್ರು, ಅಷ್ಟರಲ್ಲಿ ನೀವು ಬಂದ್ರಿ. ನನ್ನಿಂದ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪಾಗಿದ್ರೆ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಿ. ಎಷ್ಟು ದೊಡ್ಡ ಮಾತಾಡ್ಬಿಟ್ರಿ. ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅದಕ್ಕೆ ಹತ್ರ. ಅವ್ರ ಹತ್ರ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ನೀವು ಮಾಡಿರೋ ಘನಂದಾರಿ ಕೆಲಸಕ್ಕೆ ಅವ್ರ ಮನ್ಸಿಗೆ ಅದೆಷ್ಟು ನೋವು ಮಾಡ್ಕೊಂಡಿದಾರೋ ಏನು. ಅವ್ರು ನಿಮ್ಗೆ ಕ್ಷಮಿಸಿದ ಮೇಲೆ ನಾನು ನಿಮ್ಮ ಜೊತೆ ಮಾತಾಡಬೇಕಾ ಬೇಡವ ಯೋಚನೆ ಮಾಡ್ತೀನಿ. ನೀವು ನನ್ನನ್ನು ಮಾತಾಡ್ಸಿರಾ ಅಂದರೆ ನಿಮ್ಮ ಅದಕ್ಕೆ ಹತ್ರ ನಾನು ಕ್ಷಮೆ ಕೇಳೋದಷ್ಟೇ ಅಲ್ಲ, ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.